ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಮೊದಟಿ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತೆ. ಈಗ ನಾವು ಆದಾಮನಿಂದ ಎಲ್ಲರೂ ಪಾಪಗಳನ್ನು ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಕಾಣದೆ ಹಾಗೆ ಪಾಪಗಳನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ತಾ ಓರ್ಲಾರದೆ ಓರ್ತಾ ಇದ್ದೇಗ ಯೇಸು ಕ್ರಿಸ್ತನ ಶಿಲುಬೆ ಎತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆಯಿಂದ ಹೊರಗೆ ತಂದಿದ್ದಾನೆ, ಪರಲೋಕಕ್ಕೆ ಕರ್ಕೊಂಡೊಯ್ದಿದ್ದಾನೆ. ಈಗ ನಾವು ಯೇಸು ಕ್ರಿಸ್ತನಲ್ಲಿ ಭಾಗ್ಯರು, ಅಪ್ಪ ತಂದೆ ಅಂತ ಕೂಗ್ತಾ ಇದ್ದೀವಿ. ಆದರೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ ಏನು ಹೇಳುತ್ತೆ ಅಂದರೆ, ಈಗ ಶಿಲುಬೆ ಮೇಲೆ ಏಸಪ್ಪ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಸೈತಾನನ್ನು ಕೊಂದಿದ್ದಾನಾ? ಇಲ್ಲ. ನೀವು ಹೇಳ್ಬೇಕು. ಇಲ್ಲ, ಕೊಂದಿಲ್ಲ ರೀ, ಸತ್ತೋಗಿಲ್ಲ. ಸೈತಾನು ಸಾಯಲಿಲ್ಲ. ಆದರೆ ಸೈತಾನನಿಗೆ ತಲೆ ತುಳಿದ್ಬಿಟ್ಟ. ದೇವರು ಮಾತಿನಿಂದ ಸೈತಾನ್ ಬರ್ತಾನೆ. ಸೈತಾನು ದೇವರಿಂದ ಒಂದು ಸಂದೇಶವನ್ನು ತಗೊಂಡು ಬರ್ತಾನೆ, ಸುಮ್ಮನೆ ಬರಲ್ಲ ಸೈತಾನು. ಈಗ ದೇವರೊಂದು ಪ್ರಣಾಳಿಕೆ ಹೇಳಿದ್ದಾರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನದಲ್ಲಿ, ನಾನು ಜೀವ ಹೊಂದಿದ ನನ್ನ ತಂದೆಯೊಡನೆ ಸಿಂಹಾಸನದ ಕೂತುಕೊಂಡ ಹಾಗೆ ಜಯ ಹೊಂದುವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ನಾನು ಜಯ ಹೊಂದಿದ್ದೀನಿ, ನನ್ನ ತಂದೆ ಸಿಂಹಾಸನದ ಹಾಗೆ ನಾನು ಜಯ ಹೊಂದ್ತೀನಿ, ಸಿಂಹಾಸನದ ಮೇಲೆ ಕೂರಿಸ್ತೀನಿ, ಕೂತುಕೊಳ್ಳುವನು ಅಂತ ಹೇಳಿದ್ದಾನೆ. ಜಯ ಹೊಂದಿದ್ದಾನೆ ಯಾರು? ಯೇಸು ಕ್ರಿಸ್ತನು. ತಂದೆ ಪರಿಶುದ್ಧನು. ಪರಿಶುದ್ಧರಾಗಿ ನಾವು ಜೀವಿಸಬೇಕು ಅಂದರೆ ನಾವು ಜಯ ಹೊಂದಬೇಕು. ಜಯವು ಹೇಗೆ ಬರುತ್ತೆ? ಯಥಾರ್ಥತೆ, ನಂಬಿಕೆಯಿಂದ ಬರುತ್ತೆ. ನಾನು ಜಯ ಹೊಂದಬೇಕು ಅಂದರೆ ಯಥಾರ್ಥತೆಯಿಂದ ನಡೆದುಕೊಳ್ಬೇಕು, ನಂಬಿಕೆಯಿಂದ ನಡೆದುಕೊಳ್ಬೇಕು, ಕ್ರೈಸ್ತನ ಸ್ವರೂಪದಲ್ಲಿ ನಾವು ಜೀವಿಸಬೇಕು, ಕ್ರೈಸ್ತನನ್ನು ಫಾಲೋ ಮಾಡಬೇಕು.